ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅಂದ್ರೆ ಚಿಕ್ಕ ಮಕ್ಕಳಿಂದ ಹಿಡಿದು ವಯಸ್ಸಾದ ವ್ಯಕ್ತಿಯವರೆಗೂ ತುಂಬಾನೇ ಇಷ್ಟ. ಅವರ ಸಿನಿಮಾಗಳು ಫ್ಯಾಮಿಲಿ ಕೂತು ನೋಡುವಂತವೇ ಆಗಿರ್ತಿದ್ದವು. ಅದಕ್ಕೆ ಚಿಕ್ಕ ಮಕ್ಕಳ ಪಾಲಿಗೆ ಪುನೀತ್ ರಾಜ್ಕುಮಾರ್ ಅಪ್ಪು ಆಗಿ ಕಂಡಿದ್ದೇ ಹೆಚ್ಚು. ಕನ್ನಡಿಗರ ಪಾಲಿಗೆ ದೇವರಾಗಿರುವ ಈ ಪರಮಾತ್ಮ ಈಗ ಕೇವಲ ನೆನಪಷ್ಟೇ. ಅವರ ಸಿನಿಮಾಗಳನ್ನ ನೋಡಿ ಅಭಿಮಾನಿಗಳು ನಿಟ್ಟುಸಿರು ಬಿಡ್ತಾರೆ. ಈಗ ಅಭಿಮಾನಿಗಳ ಪಾಲಿಗೆ ಸಿನಿಮಾಗಳೇ ಎಲ್ಲ ಅಲ್ಲದೆ ಅಪ್ಪು ನಗುವನ್ನ ಕಂಡು ಖುಷಿ ಪಡ್ತಾರೆ, ಆಕ್ಷನ್ ನೋಡಿ ಹಿಗ್ಗುತ್ತಾರೆ, ಡ್ಯಾನ್ಸ್ ಕಂಡು ಶಿಳ್ಳೆ ಹಾಕ್ತಾರೆ. ಪುನೀತ್ ರಾಜ್ಕುಮಾರ್ ನಡೆದುಕೊಂಡಂತೆ ಅವರ ಹಾದಿಯಲ್ಲಿಯೇ ಅಭಿಮಾನಿಗಳು ಸಾಕ್ತಾ ಇದ್ದಾರೆ. ಪುನೀತ್ ರಾಜ್ಕುಮಾರ್ ಅಭಿಮಾನಿಗಳಿಗೆ ಖುಷಿ ವಿಷಯ ಹೊಂದಿದೆ. ಅಪ್ಪುವನ್ನೇ ಹೋಲುವ ಜೂನಿಯರ್ ಅಪ್ಪು ಒಬ್ರು ಪ್ರತ್ಯಕ್ಷ ಆಗಿದ್ದಾರೆ. ಅದರಲ್ಲೇನಿದೆ, ಈಗಾಗಲೇ ಜೂನಿಯರ್ ಪುನೀತ್ ರಾಜ್ಕುಮಾರ್ ಅನ್ನ ನೋಡಿದ್ದೇವೆ ಅಂದ್ಕೊಳ್ಬೇಡಿ. ಆದ್ರೆ ಅಪ್ಪು ಬಾಲ್ಯದಲ್ಲಿ ನೋಡುವುದಕ್ಕೆ ಹೇಗಿದ್ರೋ ತೇಟ್ ಹಾಗೆ ಹೋಲುವ ಜೂನಿಯರ್ ಅಪ್ಪು ಒಬ್ರು ಕರ್ನಾಟಕದಲ್ಲಿಯೇ ಇದ್ದಾನೆ. ಆ ಪುಟ್ಟ ಬಾಲಕ ಯಾರು, ಯಾವ ಊರಿನವನು ಅನ್ನೋದನ್ನ ತಿಳ್ಕೊಳ್ಳೋಣ ಬನ್ನಿ. ಅಪ್ಪು ಬಾಲ್ಯದಿಂದಲೇ ನಟನೆಗೆ ಇಳಿದವರು. ಸಿನಿಮಾಗೆ ಕಾಲಿಟ್ಟ ದಿನದಿಂದಲೇ ದೊಡ್ಡಮನೆ ಅಭಿಮಾನಿಗಳ ಪಾಲಿನ ಫೇವರೇಟ್ ಆಗಿದ್ದವರು. ಎಂದಿಗೂ ಬಾಲ್ಯದಲ್ಲಿ ಅಪ್ಪು ನಟಿಸಿದ ಸಿನಿಮಾಗಳನ್ನ ಇಷ್ಟಪಡುವ ಅಸಂಖ್ಯಾತ ಅಭಿಮಾನಿಗಳು ಇದ್ದಾರೆ. ಅವರು ಈ ಬಾಲಕನ ಹಾವಭಾವಗಳು, ಧ್ವನಿಯನ್ನ ನೋಡಿದ್ರೆ ತೇಟ್ ಪುನೀತ್ ರಾಜ್ಕುಮಾರ್ ನೋಡಿದ ಹಾಗೆ ಆಗುತ್ತೆ. ಅಂದಹಾಗೆ ಅಪ್ಪುವನ್ನೇ ಹೋಲುವ ಈ ಪುಟ್ಟ ಬಾಲಕ ಅಭಿಷೇಕ್ ತೀರ್ಥಹಳ್ಳಿ ಎಂಬುವರ ಕಣ್ಣಿಗೆ ಬಿದ್ದಿದ್ದಾರೆ. ಕಾರ್ಯಕ್ರಮವೊಂದನ್ನು ಆಯೋಜಿಸಲು ಕುಂದಾಪುರ ದರಟ್ಟಾಡಿ ಹೋಗಿದ್ರು. ಅಲ್ಲಿ ಅವರಿಗೆ ಬಾಲ್ಯದಲ್ಲಿದ್ದ ಅಪ್ಪು ಅನ್ನೇ ಹೋಲುವ ಪುಟ್ಟ ಬಾಲಕ ಕಣ್ಣಿಗೆ ಬಿದ್ದಿದ್ದಾನೆ. ಅವನೊಂದಿಗೆ ಅಭಿಷೇಕ್ ವಿಡಿಯೋ ಮಾಡಿ ತನ್ನ ಇನ್ಸ್ಟಾಗ್ರಾಂ ಖಾತೆಯಲ್ಲಿ ಹಂಚಿಕೊಂಡಿದ್ದಾನೆ. ಅಪ್ಪುವನ್ನೇ ಹೋಲುವ ಈ ಬಾಲಕನ ಹೆಸರು ಮಣಿಕಂಠ. ಈತನ ಮುಖಚರ್ಯೆ, ನಗು, ನೋಟ ಎಲ್ಲದರಲ್ಲೂ ಹೆಚ್ಚಿನ ವ್ಯತ್ಯಾಸವೇನೂ ಇಲ್ಲ. ಈ ಬಾಲಕ ಈಗ ಸದ್ಯ ಓದ್ತಾ ಇದ್ದಾನೆ. ಅಭಿಷೇಕ್ ಅವರು ಮಣಿಕಂಠನ ಹತ್ತಿರ ಮಾತನಾಡಿಸಿದ್ದಾರೆ. ಯಾರಾದರೂ ನೀನು ಅಪ್ಪು ಸರ್ ಕಾಣಿಸಿದಂತೆ ಕಾಣುತ್ತೀಯಾ ಅಂತ ಹೇಳಿದ್ದಾರಾ ಎಂದು ಪ್ರಶ್ನೆ ಮಾಡಿದಾಗ ಹೌದು ಹೇಳಿದ್ದಾರೆ. ಈ ವಿಡಿಯೋ ನೋಡಿ ನೆಟ್ಟಿಗರು ಪ್ರತಿಕ್ರಿಯೆಯನ್ನು ನೀಡಿದ್ದಾರೆ. ನಿರ್ದೇಶಕ ಸಿಂಪಲ್ ಸುನಿ ಕೂಡ ಹಾರ್ಟ್ ಎಮೋಜಿ ಹಾಕಿ ಇಷ್ಟಪಟ್ಟಿದ್ದಾರೆ. ಈ ವಿಡಿಯೋ ನೋಡಿ ನೆಟ್ಟಿಗರ ಕಾಮೆಂಟ್ ಹೀಗಿದೆ ನೋಡಿ. ಪುಟ, ನೀನು ಚೆನ್ನಾಗಿ ಓದಿ ಅಪ್ಪು ಸರ್ ಅವರ ಹಾದಿಯಲ್ಲಿ ಹೋಗು, ದೇವ್ರು ನಿನಗೆ ಒಳ್ಳೆಯದನ್ನ ಮಾಡ್ತಾನೆ ಎಂದಿದ್ದಾರೆ. ನೋಡೋಕೆ ಅಷ್ಟೇ ಅಲ್ಲ, ಅಪ್ಪು ಸರ್ ತರ ವಾಯ್ಸ್ ಕೂಡ ಹಾಗೆ ಇದೆ. ನಿಜ, ತುಂಬಾ ಖುಷಿ ಆಯ್ತು. ದೇವ್ರು ಮಣಿಕಂಠ ಹುಡುಗನ ಚೆನ್ನಾಗಿ ಇಟ್ಟಿರ್ಲಿ. ಒಂದು ತರ ಒಳಗೆ ಮನಸ್ಸಿಗೆ ಸಮಾಧಾನ ಆಯ್ತು. ಅಪ್ಪು ಹಾದಿಯಲ್ಲಿ ನಡೆಕಂದ ಎಂದು ಕಾಮೆಂಟ್ ಅನ್ನ ಮಾಡಿದ್ದಾರೆ.